Hey, what is up, YouTube? It's Siddharth in a house, baby, from Charlie Records. And welcome to another episode of Sing On Saturdays with Siddharth. Come on, say it with me once more. Sing On Saturdays with Siddharth. ಇವತ್ತಿನ ಎಪಿಸೋಡ್ಗೆ ನಾನು ಪಿ ಶ್ರೀನಿವಾಸ್ ಸರ್ ಅವರ ಒಂದು ಹಾಡು ಬಾರೆ ಬಾರೆ ಚಂದದ ಚೆಲುವಿನ ಹೂವೆ ಅನ್ನೋ ಒಂದು ಹಾಡನ್ನ ಹಾಕೋಣ ಅಂತಿದ್ದೆ. But as we all know, an icon, a legend, the greatest of all time, passed away. He left us. This is a tragedy to the whole India and to all musicians, because when I speak about S.P. Balasubramaniam sir, he inspired me to sing. He inspired me in many ways, man. When I speak about S.P. Balasubramaniam sir, ಅವರು ಎಲ್ಲ ಸಾಂಗಿಗೂ ಹತ್ತತ್ರ ತುಂಬ ಸಾಂಗ್ಗಳು ಆಡಿದ್ದಾರೆ. ಹಿ ಹಸ್ ಸಂಗ್ ಲೈಕ್ ಥೌಸಂಡ್ಸ್ ಆಫ್ ಸಾಂಗ್ಸ್, ಮ್ಯಾನ್. ಆ್ಯಂಡ್ ವೈ ವಾಸ್ ಹಿ ಸೋ ಫೇಮಸ್? ಯಾಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಅಷ್ಟು ಮೆಚ್ಚುಗೆ ಪಡೆದಿದ್ರು ಕರ್ನಾಟಕದಲ್ಲಾಗಲಿ ಎಲ್ಲೇ ಆಗಲಿ? ಅವ್ರು ಹಾಡೋ ಹಾಡುಗಳು ಯಾಕೆ ಅಷ್ಟೊಂದು ಫೇಮಸ್ ಇದ್ವು ಅಂತ ನಾವು ಯೋಚನೆ ಮಾಡಿದ್ರೆ, let's not talk about all the range, pitches and stuff like that. He used to give life to a song. When I say life, ಏನು ಸಿದ್ಧಾರ್ಥ್ ಲೈಫ್ ಅಂದರೆ ಹೆಂಗೆ? ಒಂದು ಸಾಂಗ್ಗೆ ಜೀವ ತುಂಬೋದಂದರೆ ಎಷ್ಟು ಕಷ್ಟ ಅಂದರೆ, ಈಗ ಅವ್ರು ಆಡಿರೋ ಎಷ್ಟೋ ಹಾಡು, ಫಾರ್ ಎಕ್ಸಾಂಪಲ್, ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಈ ಥರ ಎಷ್ಟೊಂದು ಹಾಡುಗಳನ್ನ ಫ್ಲಾಲೆಸ್, ಲೈಕ್ ಹೀ ಎಫರ್ಟ್ಲೆಸ್ಲಿ ಜೀವ ತುಂಬ ಹಾಡ್ತಿದ್ರು ಆ ಹಾಡುಗಳನ್ನ. ಸೊ ದ್ಯಾಟ್ ಈಸ್ ಹೂ ಇಸ್ ಬಾಲಸುಬ್ರಹ್ಮಣ್ಯಂ ಸರ್. ನನಗೆ ಹೇಗೆ ಇನ್ಸ್ಪೈರ್ ಮಾಡಿದ್ರು ಅಂದರೆ, ಎಸ್ ಪಿ ಬಿ ಸರ್ ಅವರು, ನಿಮಗೆ ಸಂಗೀತ ಗೊತ್ತಿಲ್ಲದೇ ಇದ್ದರೂ ಪರವಾಗಿಲ್ಲ, ಮನಸ್ಸು ಬಿಚ್ಚಿ ಎದೆ ತುಂಬಿ ಹಾಡಿ, ಆಗ ಕೇಳುಗರಿಗೆ ಚೆನ್ನಾಗಿ ಕೇಳಿಸುತ್ತೆ. ನಮ್ಮ ತಂದೆಯವರು ಅದೇ ಹೇಳ್ತಾಯಿದ್ರು, ಕೇಳುಗರಿಗೆ ಚೆನ್ನಾಗಿ ಕೇಳಿಸಿದ್ರೆ ಸಾಕು, ನಾವು ಹಾಡೋದು ನಿಮಗೋಸ್ಕರನೇ, ನಿಮಗೆ ಚೆನ್ನಾಗಿ ಕೇಳಿಸ್ದೇ ಇದ್ದರೆ ನಾವು ಸಿಂಗರ್ಸೇ ಅಲ್ಲ. ಸೊ ದಟ್ ಈಸ್ ಹೌ ಹಿ ಇನ್ಸ್ಪೈರ್ಡ್ ಮೀ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಿನ ಮುಂಚೆ ಸಂಗೀತ ಅಂದರೆ ಏನಂತ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗೆ ಸುಮ್ಮನೆ ಹಾಡ್ತಿದ್ದೆ, ಸ್ಟೇಜ್ ಶೋಸ್ ಕೊಡ್ತಿದ್ದೆ. ಆಮೇಲೆ ನಾನು ಡಾಕ್ಟರ್ ಗಿರೀಶ್ ಹತ್ರ ಸೇರಿಕೊಂಡೆ, ಅವ್ರ ಹತ್ರ ಕೀಬೋರ್ಡ್ ಕಲಿತಿದ್ದೆ. ಹಾಗೆ ಅಮರಾಜ ಮೇಡಮ್ ಅವ್ರ ಹತ್ರ ಗಾಯನ ಕಲಿತಿದ್ದೆ. ಹಾಗೆ ಈಗ ನಮ್ಮ ದೊಡ್ಡ ಗುರುಗಳು ಪಂಡಿತ್ RS ಗಣೇಶ್ ಕೃಷ್ಣ ಗವಾಯಿಗಳ ಹತ್ರ ಸೇರಿಕೊಂಡೆ. ಇದೆಲ್ಲ ನಡೆದಿದ್ದು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇನ್ನೇನು ಶುರು ಆಗ್ತಿದೆ ಅನ್ನೋ ಟೈಮ್ ಸ್ಪ್ಯಾನಲ್ಲಿ. ಸೊ ಇಟ್ಸ್ ಆಲ್ಮೋಸ್ಟ್ ಬಿನ್ 2 years. ಗಾಯನ 1.5 ವರ್ಷ. So that's how I've been singing in school days. ನಾನು ಏನೇ ಹಾಡಿದ್ರು ಮನಸ್ಸು ಬಿಚ್ಚಿ ಹಾಡಬೇಕು ಅನ್ನೋದೊಂದೇ ಗೋಲ್ ನಂದು. ಹೋಪ್ಫುಲಿ ಐ ವಿಲ್ ಡೂ ದ್ಯಾಟ್ ಇನ್ ಮೈ ಫ್ಯೂಚರ್. ಎಸ್ ಪಿ ಬಿ ಸರ್ ಅವರು ನಡೆದು ಬಂದ ದಾರಿಲೇ ನಡೆಯೋಣ ಅನ್ನೋದೊಂದು ಆಸೆ. ಹಾಗೆ ಜೀವನದಲ್ಲಿ ಅವ್ರನ್ನ ಒಂದು ಸರಿ ಮೀಟ್ ಆಗೋಣ ಅನ್ನೋದು ಒಂದು ಆಸೆ ಇತ್ತು. ಬಟ್ it is what it is. It happened. It's okay. He's in my heart. That's it. That's why he's renowned as the greatest of all time. ಅವ್ರು ಹಾಡಿರೋ ಎಷ್ಟೋ ಹಾಡುಗಳನ್ನ ನೀವು ಕೇಳಿಸ್ಕೋಬೋದು. ಯಾವುದು? ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ನಲಿಯುತ್ತಿರೆ ಎಂದಿಗೂ ಹೀಗೆ. ಸಾರಿ, ಲಿರಿಕ್ಸ್ ತಪ್ಪಾಗಿದೆ. You know what I'm saying. He used to fill life in each and every song, man. ನೀವು ಅವ್ರು ಹಾಡಿರೋ ಯಾವುದೇ ಹಾಡು ಕೇಳಿ, ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ನುಲಿವಾ ನನ್ನ ಬದುಕಲ್ಲಿಯೇ. ಅವ್ರು ಹಾಡಿರೋ ಎಲ್ಲ ಹಾಡನ್ನು ಕೇಳಬೇಕು ಅಂದರೆ ವರ್ಷಗಳೇ ಆಗೋಗ್ಬಿಡುತ್ತೆ, ಅಷ್ಟು ಹಾಡಿದಾರೆ ಅವರು. ತಿಂಗಳುಗಳಾಗಿರೋದು. ಕೆಣಕುತ್ತಿರೇ ನಿನ್ನ ಕಣ್ಣೋಟ
ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಎಲ್ಲಿರುವೆ ಅಂದರೆ ಎಲ್ಲಿದೆಯಾ ನೀನು ಅಂದಂಗೆ ಹೇಳ್ದಂಗೆ ಆಗುತ್ತದು. ಹಾಗೆ ಈ ಥರ ಎಷ್ಟೊಂದು ಸಾಂಗ್, ದೇರ್ ಆರ್ ಸೋ ಮೆನಿ ಸಾಂಗ್ಸ್ ಮ್ಯಾನ್, ಕನ್ನಡಕ್ಕೆ ಎಷ್ಟೊಂದು ಕೊಡುಗೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟೊಂದು ಹಾಡುಗಳು ಕನ್ನಡದ ಬಗ್ಗೆ ಹಾಡಿದ್ದಾರೆ. ಅದರಲ್ಲಿ ಒಂದು ಹಾಡು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ವಾ, ಎಷ್ಟು ಜೀವ ತುಂಬ್ತಾರೆ ಅಂದರೆ ಆ ಸಾಂಗ್ಗೆ. ಅವ್ರು ಹಾಡು ಹೇಳ್ತಿದ್ರೆ ನಾವು ಅವ್ರ ಜೊತೆ ಹಾಡು ಹೇಳಬೇಕು ಅನಿಸುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಸಿಂಗಿಂಗ್. ಗೀತಾ ಆಗಿರ್ಬೋದು, ಓ ಮೈ ಸನ್, ಆಡು ಮುಟ್ಟದ ಸೊಪ್ಪಿಲ್ಲ. SPB ಸರ್ ಅವರು ಹಾಡಿರುವಂಥ ಹಾಡಿಲ್ಲದೆ ಇರುವಂಥ ಹಾಡುಗಳೇ ಇಲ್ಲ. ಲೆಜೆಂಡ್ ಮ್ಯಾನ್, ವಾಟ್ ಐ ಆಮ್ ಸೇಯಿಂಗ್. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ಯಾವುದೋ ಈ ಬೊಂಬೆ ಯಾವುದೋ ಊರ್ವಶಿಯ ಕುಲವೋ ಮೇನಕೆಯ ಶಿಲೆಯೋ ಕಾಳಿದಾಸನ ಓ. ಶಿವಣ್ಣನ ಹಾಡುಗಳು, ಶಿವಣ್ಣಂದು ಓಂ ಸಿನಿಮಾ ನೋಡಿದ್ದೀರಲ್ಲ, ಓಂ ಸಿನಿಮಾ ಹಾಡುಗಳು ಕೇಳಿದ್ದೀರಾ? ಮೆಹಬೂಬಾ ಮೆಹಬೂಬಾ ಮುದ್ದಾಡೋಣ ಬಾ, ರೌಡಿ ಹಾಡ್ದಂಗೆ ಆಗುತ್ತದು. ಮೆಹಬೂಬಾ 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 ಮುದ್ದಾಡೋಣ ಬಾ. SPB sir is one of a kind, one of the legends, and we bid him farewell. Let's not say he's passed away. Let's say he's living through us with his songs. He lives through us with his songs. And hats off to the greatest of all time, the GOAT. Aurna nagnagta kalskolana. And let's celebrate. And let's listen to his songs. Nanantu aur songgalе kelkonde beldiradu. And I'm proud that I lived in the era that SPB sir lived in. Thank you. And the next episode will be on PB Srinivas sir, so stay tuned. Leave a like, comment and subscribe, and tell me how you were inspired by SP Balasubramaniam sir. SP Balasubramaniam sir ಅವ್ರದ್ದು ಸಾಂಗ್ಗಳನ್ನ ಕೇಳೋ ಹಾಗಿದ್ರೆ ಸ್ಪಾಟಿಫೈಗೆ ಹೋಗಿ, ಯಾಕಂದರೆ ವಾಚ್ ಸ್ಟ್ರೀಮ್ ಆನ್ ಸ್ಪಾಟಿಫೈ, ಬಿಕಾಸ್ ದೇರ್ ಆರ್ ಓನ್ಲಿ ಒರಿಜಿನಲ್ ಮಿಕ್ಸಸ್. ಬೇರೆ ಯಾವುದೇ ಯೂಟ್ಯೂಬಲ್ಲಿ ಹೋಗಲಿ ಅಥವಾ ಎಲ್ಲೇ ಹೋಗಲಿ ಒಂದು ಪಿಚ್ ಮೇಲ್ ಮಾಡಿ ಹಾಕಿರ್ತಾರೆ ಅದನ್ನ, ಯಾಕಂದರೆ ಕಾಪಿರೈಟ್ ಇಶ್ಯೂ ಆಗಬಾರ್ದು ಅಂತ. ಒರಿಜಿನಲ್ ಮಿಕ್ಸ್ ಕೇಳಿಸ್ಕೋಬೇಕಂದ್ರೆ ಗೋ ಟು ಸ್ಪಾಟಿಫೈ. ಸ್ಪಾಟಿಫೈ ಡಸ್ ನಾಟ್ sponsor me to say this. Let's go, man. And if you like this if you have liked this video, leave a like, comment, subscribe, and let's reach to 200 subscribers, man. Let's go. Thank you for watching, and most of all, keep singing.